ಅಜ್ಜಿ ಹೊಲದ ಕಡೆಗೆ ಹೋಗ್ಬಿಟ್ಟು ಬರ್ತೀನಿ. ಕಳೆ ಕೀಳಕ್ಕೆಲ್ಲ ಹೆಂಗಸ್ರು ಬಂದವರಲ್ಲ, ಹೊಸಿ ಬಿರ್ನೆ ನೀವು ಊಟ ತಗೊಂಬಂದ್ಬಿಡು. ಆಮೇಕಿಂದ ಅವರು 1 ಗಂಟೆ ಆದ್ಮೇಲೆ ಅಯ್ಯೋ ಹೊಟ್ಟೆ ಸಿತ್ತಾಯ್ತು ನಮ್ಮ ಕೈಲಿ ಮಾಡೋಕ್ಕಾಯ್ತಿಲ್ಲ, ಉಂಡ್ ಮೇಲೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ 1 ಗಂಟೆ ಟೈಮ್ ಎಲ್ಲ ವೇಸ್ಟ್ ಮಾಡ್ಬಿಡ್ತಾರೆ. ಸರಿನಾ? ಸರಿ ಹೇಳಪ್ಪ. ತಗೊಬಿಟ್ಟು ಬರ್ತೀನಿ. ಮುದ್ದೆ ಬಸ್ಸಾರ್ಗೆ ಇಕ್ಕಿವ್ನಿ, ಇಟ್ನೆಸ್ ಇಕ್ಕಿವ್ನಿ. ಆಗಿದ ತಕ್ಷಣ ತಗೊಂಬಿಟ್ಟು ಬರ್ತೀನಿ. ಸರಿ ಹೇಳು, ನೀನು ಹೋಗಿರು, ನಾನು ತಗೊಬಿಟ್ಟು ಬರ್ತೀನಿ. ನಿಂಗೆ ಒತ್ಕೊಬರಕ್ಕೆ ಆಯ್ತದ ಇಲ್ವೋ? ನಾನೇ ಬರ್ತೀನಿ ಬಂದ್ಬಿಟ್ಟು ತಗೊಂಡೋಯ್ತೀನಿ. ಬ್ಯಾಡ ಕಣಪ್ಪ ಬ್ಯಾಡ, ತತ್ತಿನ ಹೋಗು. ನನಗೂ ಇನ್ನು ಮೈಯಾಗ ಶಕ್ತಿ ಐತೆ, ತತ್ತಿನ ಹೋಗು. ಸರಿ ಅಜ್ಜಿ ಆಯ್ತು. ಅಲ್ಲ ಕಣ್ಮಗ, ನಾನು ಅಷ್ಟು ಹೇಳಿದ್ರು ನೀನು ಆ ಸಾವುಕತ್ತಿ ಮಂತಕ್ಕೆ ಯಾಕೆ ಹೋಗಿದ್ದೆ? ಸಾವುಕತ್ತಿನ ಅದೇ ನೀನು ಎಂಡ್ರು ಅಂತ ಹೇಳ್ಬಿಟ್ಟು ಕೇಳ್ಕೊಂಬಿಟ್ಟು ಹೋಗಿದ್ದಲ್ಲ, ನೆನಪಿಲ್ವಾ ನಿಂಗೆ? ಬಿಡಜ್ಜಿ, ಹಳೆ ವಿಷಯನೆಲ್ಲ ಯಾಕೆ ಕೆದಕ್ತೀಯಾ? ಏನೋ ನನ್ನ ಎಂಡ್ರು ನಾನು ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡವಳೆ, ಕರಿಯನ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಆದರೆ ಅವಳಿಗೆ ಆ ಪಟ್ಟಿ ದುರಂಕಾರ ಅಂತ ಹೇಳ್ಬಿಟ್ಟು ನನಗೇನು ಗೊತ್ತು, ವಾಪಸ್ ಬಂದೆ. ನಿಂಗೆ ಅವ್ರು ಯಾರು ಅಂತನಾದ್ರೂ ನಿಂಗೆ ಗೊತ್ತೇನಿಲ್ಲ? ಗೊತ್ತಾ ನಿಂಗೆ ಅವ್ರು ಯಾರು ಅಂತ? ಇಲ್ಲಜ್ಜಿ, ನಿಮ್ಮ ಅಪ್ಪ ಅಮ್ಮ ಸಾಯ ಕಾರಣನೇನಿಯಾ ಸಾವುಕತ್ತಿ ಗೊತ್ತಾ? ಆ ಸಾವುಕತ್ತಿ ಮಂತಕ್ಕೆ ನೀನು ಹೋಗ್ಬಿಟ್ಟು ನೀನು ಭಿಕ್ಷೆ ಬೇಡ್ಕೊಂಬಿಟ್ಟು ಬಂದಿದ್ಯಾ ಅಂತಂದ್ರೆ ನೀನು ಎಂತೋನ್ ಇರ್ಬೇಡ ಕಣ್ಲ. ನೀನು ಎಂತ ಲೋಪರ್ ಇರ್ಬೇಡ. ನೀನು ಹೇಳು, ನಾನು ಹೇಳಿದಿಂತಾನೆ ನಿಂಗೆ ಅಷ್ಟು ಕಿತ ಹೋಗ್ಬೇಡ ಕಣ್ಲ ಅಂತ ಗಿಣಿಗೆ ಹೇಳ್ದಂಗೆ ಹೇಳಿದ್ರು ಹೋಗಿದೆಯಲ್ಲ ನಿನ್ನ ಸಾವುಕತ್ತಿ ಮಂತಕ್ಕೆ. ಉಗುತ್ತು ಮಾನ ಮರ್ಯಾದೆ ಕಳ್ಕೊಬರಕ್ಕೆ. ನಿಮ್ಮ ಅಪ್ಪ ಅಮ್ಮ ಸತ್ತಿದ್ದಾಯ್ತು, ಇವಾಗ ನಿನ್ನೂ ಕಳ್ಕೊಂಬಿಟ್ಟು ನಾನು ಈ ವಯಸ್ಸಾಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೀನು ಅನ್ಕೊಂಡಿದ್ಯಾ ಕಣಪ್ಪ. ಹೇಳು ಅಜ್ಜಿ, ಏನು ಹೇಳ್ತಿದ್ಯಾ? ನಮ್ಮ ಅಪ್ಪ ಅಮ್ಮ ಸಾವು ಕಾರಣ ಆಗಿದ್ದಳು ಆ ಸಾವುಕತ್ತಿನೇನೆಯಾ? ಮತ್ತೆ ಆ ಸಾವುಕತ್ತಿನೇನಿಯ ಬ್ಯಾರೆ ಇನ್ ಯಾವಳಂತ ಅನ್ಕೊಂಡೆ. ಆ ಸಾವುಕತ್ತಿನೇನಿಯ ಏನಕ್ಕೆ ಹೋಗ್ಬೇಕಿತ್ತು ನಿನ್ನ ಮಂತಕ್ಕೆ? ಏನಕ್ಕೆ ಹೋಗ್ಬೇಕಿತ್ತು? ಅಜ್ಜಿ, ದೇವ್ರಣೆಗೂ ನನಗೆ ಗೊತ್ತಿರಲಿಲ್ಲ ಕಣಜ್ಜಿ, ದೇವ್ರಣೆ ನನಗೆ ಗೊತ್ತಿರಲಿಲ್ಲ. ಹಿಂಗೆಲ್ಲನೂ ಇದಾಗೈತೆ ಅಂತ ಹೇಳ್ಬಿಟ್ಟು ನಂಗೆ ದೇವ್ರಣೆ ಗೊತ್ತಿರಲಿಲ್ಲ. ಆಯಮ್ಮನೇನಿಯ ಅಂತ ಹೇಳ್ಬಿಟ್ಟು ನೀನು ಈಗ ಹೇಳ್ತಿರೋದಕ್ಕೆ ನಂಗೆ ಗೊತ್ತಾಯ್ತಿರತ್ತಾಗ. ಇದೇ ಕೊನೆ, ಇನ್ನೊಂದು ಕಿತ ಹೋಗಕ್ಕೆ ಹೋಗ್ಬೇಡ. ಆ ಪಾಟಿ ಅವಮಾನ ಮಾಡಿ ಕಳಿಸಿದ್ಲಲ್ಲ, ಅದೇನೋ ಅಂತಾರಲ್ಲಪ್ಪ, ಬಡವರು ಪಾಪ ದವಡೆ ಮೂಲ ಅಂತ ಹೇಳ್ಬಿಟ್ಟು ಹಂಗೆ ಅವಳ ಸಮಕ್ಕೆ ನಾವು ಇದೀವ. ನಾವು ಬಡವರು, ನಮ್ಮ ಪಡನೋ ಬಡವನ್ ಮಡಗ್ದಂಗೆ ಇರು ಅಂತ ಹೇಳ್ಬಿಟ್ಟು ಇರಬೇಕು. ದೇವರು ಬಡವನಾಗ ಹುಟ್ಟಿಸ್ತಾನಜ್ಜಿ, ಆದರೆ ಬಡವನಾಗ ಸಾಯೋದೆಲ್ಲನೂ ನಮ್ಮ ಮನೆ ಬರೋಕೆ ಬಿಟ್ಟಿದ್ದು. ನಾವು ಬಡವನಾಗ ಯಾಕೆ ಸಾಯ್ಬೇಕು ಅಜ್ಜಿ? ಅವ್ರ ಮನೆಗೆ ಹೋಗಿ ಬಂದ್ಮೇಲೇನೇನಿಯ ಅವಳು ದುರಾಂಕಾರ ನೋಡೇನಿಯೋ ಅನ್ನಿಸ್ಬಿಡ್ತಜ್ಜಿ ನನಗೆ. ನಾನಂತೂ ಸಂದಾಗ ಬಾಳಿ ಬದುಕಿ ತೋರಿಸ್ಬೇಕು ಅಂತ. ಬದುಕು ಮಗ ಬದುಕು. ಬೇಕಾರೆ ನನ್ನವೆನ್ನಿಯ ಒಂದು ಜೊತೆ ವಾಲೆ ಜುಮ್ಕಿ ಐತೆ ಕಣ್ಮಗ, ಕೊಡ್ತೀನಿ. ಬೇಕಾರೆ ಮಾರ್ಬಿಟ್ಟು ಏನಾರ ವ್ಯಾಪಾರ ಗೀಪಾರ ಮಾಡ್ಕೊಂಡು ಸಂದಕ್ಕೆ ಬೆಳಗ್ಗೆ ತೋರ್ಸ್ ಮಗ. ನಿಮ್ಮ ಅಪ್ಪಂಗೂ ಭಾಳ ಆಸೆ ಇತ್ತು ಕಣಪ್ಪ, ಭಾಳ ಆಸೆ ಇತ್ತು. ನನ್ನ ಮಗ ಹಂಗಿರ್ಬೇಕು ಹಿಂಗಿರ್ಬೇಕು, ಹಂಗೆ ಬೆಳಿಬೇಕು ಹಿಂಗೆ ಬೆಳಿಬೇಕು, ಅದಕ್ಕೆ ನೀವು ವ್ಯಾಪಾರ ಎಲ್ಲ ಶುರು ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೆ ಅದು ಎಲ್ಲನೂ ಆಗಲೇ ಇಲ್ಲ ನೋಡು, ಕಣ್ಣು ಮುಚ್ಕೊಬಿಟ್ಟ. ಈಗ ನೀನಾದ್ರೂ ಮಾಡು ಕಣಪ್ಪ, ಮಾಡಿ ನೀನಾದ್ರೂ ಮ್ಯಾಕ್ ಬಾ. ಅಜ್ಜಿ, ದೇವರು ನಮ್ಮಂತವ್ರನ್ನ ಎಲ್ಲೋ ಒಂದು ಹತ್ರ ಕಾಯ್ತಾ ಇರ್ತಾನೆ ಕಣಜ್ಜಿ. ಬಿಡಜ್ಜಿ, ನಾನು ಹೆಂಗೋ ಕಷ್ಟಪಟ್ಬಿಟ್ಟು ದುಡಿದ್ಬಿಟ್ಟು ನೋಡ್ತಾ ಇರು. ಈ ಹಳೆ ಮನೆಯ ಕೀಳ್ಸಾಕ್ಬಿಟ್ಟು ಹೊಸ ಮನೆಯೇ ಕೊಟ್ಬಿಟ್ಟು ಅವ್ರ ಅಪ್ಪು ನಂಗೆ ನಾನು ಜೀವನ ಮಾಡಲಿಲ್ಲ ಅಂತಾರೆ ನಾನು ಹೆಸರು ಬದಲಾಯಿಸ್ಕೊಬಿಡ್ತೀನಿ ಕಣಜ್ಜಿ, ಹೆಸರು ಬದಲಾಯಿಸ್ಕೊಬಿಡ್ತೀನಿ. ನೋಡ್ತಾ ಇರು ಹೆಂಗೆ ಬಾಳ್ಮೆ ಮಾಡಿ ತೋರಿಸ್ತೀನಿ ಅಂತ. ಹಲೋ, ಎಕ್ಸ್ಕ್ಯೂಸ್ ಮೀ. ಸರ್ ಹೇಳಿ. ಸರ್, ಶಿವ ಅಂತಂದರೆ ನೀವೇನಾ? ಸರ್ ನಾನೇನಿಯ ಶಿವ ಅಂತಂದರೆ. ಯಾಕೆ ಸರ್, ಏನಾದರೂ ತೊಂದರೆ ಆಗಿದೆಯಾ? ಸರ್ ಇಲ್ಲ, ನಿಮ್ಮ ಅಪ್ಪ ಅವರು ನಿಮ್ಮ ಹೆಸರಿನಾಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಣನ ಫಿಕ್ಸೆಡ್ ಹಾಕಿದ್ರು ಸರ್. ಆಲ್ರೆಡಿ 25 ವರ್ಷ ಆಯಿತು ನಿಮ್ಮ ಅಮೌಂಟ್ನ ಫಿಕ್ಸೆಡ್ ಹಾಕಿ. ನೀವು ಚಿಕ್ಕ ಹುಡುಗ ಇದ್ದಾಗೇನೆ ಫಿಕ್ಸೆಡ್ ಹಾಕಿದ್ರು. ಆ ಅಮೌಂಟ್ ಈಗ 25 ವರ್ಷ ಆಗಿದೆ, ಮೆಚ್ಯೂರ್ಡ್ ಆಗಿದೆ. ಅದಕ್ಕೆ ಅಮೌಂಟ್ ಬಗ್ಗೆ ನಿಮಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ನೀವು ಇವಾಗ ಅಮೌಂಟ್ ಮೆಚ್ಯೂರ್ಡ್ ಆಗಿದೆ, ಬಂದ್ಬಿಟ್ಟು ನೀವು ಯಾವ ಟೈಮಲ್ಲಾದ್ರೂ ನೀವು ಡ್ರಾ ಮಾಡ್ಕೋಬೋದು. ಸರ್, ಇದೇನು ಹೇಳ್ತಿದ್ದೀರಾ? ನಮ್ಮ ಅಪ್ಪ ನನ್ನ ಹೆಸರಿನಾಗೆ ಅಮೌಂಟ್ನ ಫಿಕ್ಸೆಡ್ ಹಾಕಿದ್ರಾ? ಯಾಕೆ ನಿಮ್ಮ ಅಪ್ಪ ಅವ್ರು ನಿಮಗೆ ವಿಷಯ ಹೇಳಿಲ್ವಾ? ನಿಮ್ಮ ಅಪ್ಪ ಅವರೆಲ್ಲಿ ಕಾಣ್ತಾನೆ ಇಲ್ಲ. ಅವ್ರನ್ನೊಂದ್ಸಲ ಕೇಳಿ, ಅವರೇ ಎಲ್ಲನೂ ಹೇಳ್ತಾರೆ. ನೀವಿನ್ನೂ 3 ಇಯರ್ಸ್ 4 ಇಯರ್ಸ್ ಪಾಪು ಇದ್ದಾಗೇನೆ ನಿಮ್ಮ ಅಪ್ಪ ಅವರು 25 ವರ್ಷಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗಂಗೆ 25 ವರ್ಷ ಕಂಪ್ಲೀಟ್ ಆದಮೇಲೆ ಎಲ್ಲ ಆದ್ಮೇಲೆ ಬರಲಿ ಅಮೌಂಟು ಅಂತ ಹೇಳ್ಬಿಟ್ಟು ನಮ್ಮ ಬ್ಯಾಂಕಲ್ಲೇ ನಿಮ್ಮ ಹೆಸರು ಫಿಕ್ಸೆಡ್ ಎಲ್ಲ ಮಾಡಿದ್ರು. ಸರಿ, ಇವಾಗ ಎಲ್ಲ ಸೇರಿಬಿಟ್ಟು ನಿಮಗೆ ಅವರು ಸ್ವಲ್ಪ ಅಮೌಂಟ್ ಇಕ್ಕಿದ್ರಲ್ಲ, ಅದೆಲ್ಲ ಇವಾಗ ಬಡ್ಡಿ ಎಲ್ಲ ಸೇರಿಬಿಟ್ಟು ನಿಮಗೆ 70 ಲಕ್ಷ ತನಕ ಬರ್ತಾ ಇದೆ ಸರ್. ಸರ್, ಏನು ಹೇಳ್ತಿದ್ದೀರಾ? 70 ಲಕ್ಷನಾ? ಅಯ್ಯೋ ಶಿವನೇ, 70 ಲಕ್ಷ ಬರ್ತಾಯ್ತಾ? ಸರ್, 70 ಲಕ್ಷ ಬರ್ತಾ ಇದೆ ಸರ್. ನೀವು ಎನಿ ಟೈಮ್ ಬೇಕಾದ್ರೆ ಅದು ಇನ್ನೂ ಅದೇ ಥರ ಫಿಕ್ಸೆಡ್ ಹಾಕಿಡ್ಬೋದು. ಇನ್ನೂ 10 ವರ್ಷ ಹಾಕಬೇಕು ಅಂತಂದರೆ ನೀವು 70 ಲಕ್ಷನ ಮತ್ತೆ ಫಿಕ್ಸೆಡ್ ಹಾಕಿಡ್ಬೋದು. ಇಲ್ಲ ನಮ್ಗೆ ಅರ್ಜೆಂಟಾಗಿ ಅಮೌಂಟ್ ಬೇಕು ಅಂತಂದರೆ ಬಂದುಬಿಟ್ಟು ನೀವು ಡ್ರಾ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಅದೇ ಲೆಟರ್ನೇ ತೊಗೊಂಡ್ಬಿಟ್ಟು ಬಂದಿದ್ದೀನಿ. ನಮ್ಮ ಬ್ಯಾಂಕ್ನ ನೀವು ಚೂಸ್ ಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಒಳ್ಳೆ ಟೈಮಾಗಿ ಬಂದ್ಬಿಟ್ರಿ ಸರ್. ದೇವ್ರ ಥರ ನಮಗೆ ವಿಷಯ ಹೇಳೋಕ್ಕೆ. ದೇವ್ರಣೆಗೂ ನನಗೆ ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ ಸರ್. 70 ಲಕ್ಷ ಅಂತಂದರೆ ಅಮ್ಮ ದೇವ್ರೆ. ನಾನು ಫಿಕ್ಸೆಡ್ ಮಾಡೋಕೆ ಹಾಕಿಲ್ಲ, ಭಾಳ ಕಷ್ಟದಾಗಿವ್ನಿ. ಬಂದ್ಬಿಟ್ಟು ನಾನೇನೇ ಡ್ರಾ ಮಾಡ್ಕೊಂಡು ಬರ್ತೀನಿ ಸರ್. ಭಾಳ ಉಪಕಾರ ಆಯಿತು ಸರ್ ನಿಮ್ಮಿಂದ. ಅಯ್ಯೋ, ಇದರಲ್ಲಿ ಉಪಕಾರ ಏನು ಬಂತಪ್ಪ? ಇದರಲ್ಲಿ ಉಪಕಾರ ಏನು ಬಂತು? ನಿಮ್ಮ ಅಪ್ಪ ಅವರು ನಿಮ್ಮ ಚಿಕ್ಕ ಹುಡುಗನಾಗಿದ್ದಾಗೇನೆ ಫಿಕ್ಸೆಡ್ ಹಾಕಿದ್ರು, ಅದೇ ಮೆಚೂರ್ಡಾಗಿ ಬಂದಿದೆ ಅಷ್ಟೇನೆ. ತುಂಬ ಜನ ಇದೇ ಥರ ಸೇವ್ ಮಾಡ್ತಾ ಇರ್ತಾರೆ. ಒಬ್ಬೊಬ್ರು ಹೇಳಿರ್ತಾರೆ, ಒಬ್ಬೊಬ್ರು ಹೇಳಿರಲ್ಲ ಅಷ್ಟೇನೆ. ಈಗ ನಿಮ್ಮ ಹೆಸರು ಬಂದಿದೆ ಅಲ್ವಾ, ನೀವು ಆರಾಮಾಗಿ ಬಂತು ನಾಳೆನೇ ತೊಗೊಂಡೋಗಿ, ಏನು ತೊಂದರೆ ಇಲ್ಲ. ಸರಿ ಸರಿ ಆಯಿತು ಸರ್. ನೋಡಿ ತಗೊಳ್ಳಿ, ಈ ಲೆಟರ್ನ ತಗೊಳ್ಳಿ. ಇದರೆಲ್ಲ ಡೀಟೇಲ್ಸ್ ಇದೆ ಈ ಪತ್ರದಲ್ಲಿ. ನೋಡಿ ಅವ್ರು ಎಷ್ಟು ಫಿಕ್ಸೆಡ್ ಹಾಕಿದ್ರು, ಏನಾಯಿತು, ಎಷ್ಟು ಬಡ್ಡಿ ಬಂದಿದೆ, ಎಷ್ಟು ವರ್ಷಕ್ಕೆ ಎಷ್ಟು ಬಡ್ಡಿ ಆಡ್ ಆಗಿದೆ 25 ವರ್ಷದಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲನೂ ತೋರಿಸಿದೆ. ನೀವೊಂದ್ಸಲ ಚೆಕ್ ಮಾಡಿಬಿಟ್ಟು ನೋಡಿ. ಸರಿ ಸರ್, ಆಯಿತು ಸರ್, ನೋಡ್ತೀನಿ, ಈಗ ನೋಡ್ತೀನಿ.
ಓಕೆ ಸರ್, ಥ್ಯಾಂಕ್ ಯು. ಇನ್ನೂ ಏನಾದರೂ ನೀವು ಬೇರೆ ಸಾಲ ಗೀಲ ಆ ಥರ ಎಲ್ಲ ಏನಾದರೂ ಬೇಕಿದ್ರೆ ನಮ್ಮ ಬ್ಯಾಂಕ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನಿಮ್ಮ ಅಪ್ಪ ಅವರು ತುಂಬನೇ ವ್ಯವಹಾರ ಎಲ್ಲ ಮಾಡ್ತಾ ಇದ್ರು ಸರ್. ತುಂಬ 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 ಥ್ಯಾಂಕ್ಸ್ ನಮ್ಮ ಬ್ಯಾಂಕ್ನ ಚೂಸ್ ಮಾಡ್ಕೊಂಡಿದ್ದಕ್ಕೆ. ಮತ್ತೆ ಏನಾದರೂ ಫಿಕ್ಸೆಡ್ ಎಲ್ಲ ಹಾಕಬೇಕು ಅಂತಂದರೆ ಖಂಡಿತವಾಗ್ಲೂ ನಮ್ಮ ಬ್ಯಾಂಕ್ನೇ ಚೂಸ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆ ಬಡ್ಡಿ ದರಗಳು ಎಲ್ಲ ಜಾಸ್ತಿನೇ ಇರುತ್ತೆ. ಸರಿನಾ ಸರ್? ಹಾಂ ಸರ್, ಹಾಂ ಆಯಿತು ಸರ್, ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸರಿ, ಗುಡ್ ಲಕ್ ಸರ್, ಗುಡ್ ಲಕ್. ಅಜ್ಜಿ, ಇದೇನಜ್ಜಿ ಇದು? ಕನ್ಸೋ ನನ್ಸೋ? ಅಪ್ಪ, 70 ಲಕ್ಷ ರೂಪಾಯ ಅಜ್ಜಿ. ಅಪ್ಪ ನನ್ನ ಹೆಸರಿನಾಗೆ ಈ ಪಾಟಿ ಅಮೌಂಟ್ ಇಟ್ಬಿಟ್ಟಿದ್ರ ನಾವು ಅಜ್ಜಿ. ಅಲ್ಲಜ್ಜಿ, ನೀನೊಂದು ಮಾತು ನಂಗೆ ಹೇಳಲೇ ಇಲ್ಲ. ಅಯ್ಯೋ ಮಮ್ಮನೆ, ನನಗೆ ತಾನೇ ಏನ್ಲ ಗೊತ್ತು, ನಂಗೆ ತಾನೇ ಏನ್ಲ ಗೊತ್ತು, ಎಂಥದನ್ನೂ ಗೊತ್ತಿಲ್ಲ. ಅದು ಯಾವಾಗ ಇಕ್ಕುದ್ನೋ ಏನು ಕತ್ಯೋ ನನಗಂತೂ ಗೊತ್ತಿಲ್ಲ. ನನ್ನ ಪ್ರಕಾರ 25 ವರ್ಷದ ಹಿಂದೆ ಅಂತಂದರೆ ಆವಾಗ ಎಲ್ಲನೂ ಅದೇ ನಮ್ಮ ಹೊಲ ಎಲ್ಲ ಮಾರ್ಬಿಟ್ಟಿದ್ವಲ್ಲ. ಹೊಲ ಮಾರಿದಾಗ ಹೊಸಿ ದುಡ್ಡೆಲ್ಲ ಬಂದಿತ್ತೇಳು. ಆ ದುಡ್ಡಾಗೆ ನಿಮ್ಮ ಅಮ್ಮಂಗೆ ಒಂಚೂರು ಬಂಗಾರ ಕೊಡಿಸ್ಬಿಟ್ಟು, ಈ ನನ್ನ ಮಗಂಗೆ ಬೇಕಾಯ್ತದೆ, ನನ್ನ ಮಗಂಗೆ ಓದಕ್ಕೆ ಬೇಕಾಯ್ತದೆ, ಇಲ್ಲ ಅವ್ನ ಮದುವೆಗೆ ಬೇಕಾಯ್ತದೆ ದುಡ್ಡು ಅಂತ ಹೇಳ್ಬಿಟ್ಟು ಬ್ಯಾಂಕಾಗಿ ಮಾಡೋಗ್ತೀನಿ ಅಂತ ಹೇಳ್ತಿದ್ದ ನಿಮ್ಮಪ್ಪ. ನಾನು ಏನು ಮಾಡ್ತಾನೆ ಬಿಡು, ಸುಮ್ಮನೆ ಸುಳ್ಳು ಹೇಳ್ತಾವನೆ ಅಂತಲೇ ಅನ್ಕೊಂಡಿದ್ದೆ. ಆಮೇಕಿಂದ ಒಂದ್ಕಿತ ಬ್ಯಾಂಕಾಗ ಅದು ಎಷ್ಟು ಮಾಡೋದ ಅಂತ ಗೊತ್ತಿಲ್ಲ. ನಿಮ್ಮ ಅಮ್ಮ ಬಂದ್ಬಿಟ್ಟು ಕೇಳ್ತು ನಿಮ್ಮ ಅಪ್ಪನ, ಎಲ್ಲಿ ದುಡ್ಡು ಅಂತ ಕೇಳಿದಕ್ಕೆ ನನ್ನ ಮಗಂಗೆ ಫ್ಯೂಚರ್ಗೆ ಅಂತ ಹೇಳ್ಬಿಟ್ಟು ಮಡಗಿದ್ದೀನಿ ಕಣ್ಲೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ನೀವೆಲ್ಲ ಸುಳ್ಳು ಹೇಳ್ತೀರ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ರು. ಅದಾದ್ಮೇಲೆ ಫಿಕ್ಸೆಡ್ ಹಾಕಿದ್ಮೇಲೆ ತಿರ್ಗಿ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಮನೆಯಾಗ ಭಾಳ ಕಷ್ಟ ಬಂದ್ಬಿಡ್ತು. ಆವಾಗ ಸಾವುಕಾತಿ ಹೋಗ್ಬಿಟ್ಟು ಸಾಲ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಂಟಾಗ ನಿಮ್ಮ ಅಮ್ಮ ಹೇಳ್ತು, ಅಲ್ಲಿ ಹಾಕಿದಿರಲ್ಲ ದುಡ್ಡು, ನಿಮ್ಮ ಮಗನ ಹೆಸ್ರಾಗ ಹಾಕಿದೀವಿ ಅಂತ ಹೇಳ್ತಿರಲ್ಲ, ತೆಗಿರಿ ಅಂತ ಹೇಳ್ಬಿಟ್ಟು. ಆದರೆ ನಿಮ್ಮ ಅಪ್ಪ ಇಲ್ಲ ಅದೆಲ್ಲ ತೆಗಿಯಕ್ಕೆ ಹಾಕಿಲ್ಲ, ಫಿಕ್ಸೆಡ್ ಹಾಕ್ಬಿಟ್ಟಿವ್ನಿ, ತೆಗೆದ್ರಿ ಇವಾಗ ಏನು ಕಿಲಾ ಕಮ್ಮಿ ಬರ್ತದ ದುಡ್ಡು, ಸಾವುಕಾತ ಮುಂತಾಗ ಸಾಲ ಇಸ್ಕೊಂಬಿಟ್ಟು ತೀರ್ಸ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಆವಾಗ ಹೋಗಿ ಸಾವುಕಾತಿತಾಗ ಸಾಲ ಮಾಡಿ ಅದೇನೇನೋ ದೊಡ್ಡ ಕತೆ ಆಗೋಗ್ಬಿಟ್ಟು ತೀರ್ಸಕ್ಕಾಗದಂಗೆ ಅವಳು ಬಂದು ಹೆಂಗೆಂಗೋ ಮಾಡ್ಬಿಟ್ಟು ಅವಮಾನ ಮಾಡಿಬಿಟ್ಟು ಆಮೇಲೆ ನಿಮ್ಮ ಅಪ್ಪ ಅಮ್ಮ ಇಬ್ರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದು ಕಣಪ್ಪ. ನೀನು ಹಾಕೋಬಿಟ್ಟು ಅಪ್ಪ. ಆದರೆ ಅದೆಲ್ಲ ಭಾಳ ವರ್ಷ ಹೋಗ್ಬಿಟ್ಟು ನಡೆದ್ಬಿಟ್ಟು ಬಿಡು. ಆದರೆ ನಿಮ್ಮಪ್ಪ ನಿಜವಾಗೂ ನಿನ್ನ ಹೆಸರು ನಂಗೆ ದುಡ್ಡಿಕ್ಕಿದ್ದ ಅದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಕಣ್ಮಗ, ಗೊತ್ತೇ ಇರಲಿಲ್ಲ. ಆ ದೇವರು ನಮ್ಗೆ ಒಳ್ಳೇದಾಗಲಿ ಅಂತ ಈ ಪಾಟಿ ಕೆಲಸ ಎಲ್ಲನೂ ಮಾಡ್ಬಿಟ್ಟೈತೆ ಅಂತ ಅನ್ನಿಸ್ತದೆ. ಆ ದೇವರೇ ಕಣ್ಬಿಟ್ಬಿಟ್ಟ ಕಣ್ಮಗ, ಕಣ್ಬಿಟ್ಬಿಟ್ಟ. ಅಜ್ಜಿ, ನಮ್ಮಪ್ಪ ನಾನು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಕೂಡಿ ಸಿಕ್ಕಿರೋ ದುಡ್ಡಜ್ಜಿ ಇದು. ಕಷ್ಟಪಟ್ಟು ಅವ್ರು ಸಾಲ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನನಗೋಸ್ಕರ ಫಿಕ್ಸೆಡ್ ಹಾಕಿರೋ ದುಡ್ಡು ಕಣಜ್ಜಿ ಇದು. ಅಜ್ಜಿ, 70 ಲಕ್ಷ ಅಂದ್ರೆ ಸುಮ್ಕಿನೇನಜ್ಜಿ. ಅಜ್ಜಿ, ಇದ್ರಾಗೇನೆ ಏನೋ ಒಂಚೂರು ವ್ಯಾಪಾರ ಶುರು ಮಾಡ್ಕೊಂಡು ಒಂದು ಚೆನ್ನಾಗಿರೋ ಮನೆ ಕಟ್ಕೊಂಡು ಹೆಂಗೋ ಜೀವನ ನಡೆಸ್ಕೊಂಡು ಹೋಗ್ಬೇಕು ಕಣಜ್ಜಿ. ಇಲ್ಲ ಅಂದರೆ ಆಗಕ್ಕಿಲ್ಲ. ಅಪ್ಪ ದೇವ್ರೆ ಸಾಗು, ನಮ್ಮಪ್ಪ ಭಾಳ ಒಳ್ಳೆ ಕೆಲಸ ಮಾಡ್ಬಿಟ್ಟೈತೆ ನನ್ನ ಜೀವನಕ್ಕೆ ಅಂತ ಹೇಳ್ಬಿಟ್ಟು. ಹ್ಞೂ ಕಣ್ಮಗ, ನನ್ನ ಮಗ ಭಾಳ ಮುಂದಾಲೋಚನೆ ಮಾಡ್ತಿದ್ದ ಎಲ್ಲ ವಿಷಯದಾಗೂ. ಭಾಳ ಅಂದರೆ ಭಾಳ ಮುಂದಾಲೋಚನೆ. ನಿಮ್ಮ ಅಪ್ಪನೂ ಹೋಟ್ಲು ಥರ ಏನಾರ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಅವಾಗೇನೇ ಯೋಚನೆ ಮಾಡ್ತಿದ್ದ ಕಣಪ್ಪ. ಅವಾಗೇನೇ ಎಲ್ಲನೂ ಹೋಟ್ಲು ಗಿಟ್ಲು ಮಾಡಿಬಿಟ್ಟು ಬಿಸ್ನೆಸ್ ಶುರು ಮಾಡಿಬಿಟ್ಟು ಸಂದಾಗಿ ವ್ಯಾಪಾರ ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಅನ್ಕೋತಿದ್ದ. ಆದರೆ ಏನು ಮಾಡ್ತೀಯಾ, ಹಣೆ ಬರಹಕ್ಕೆ ಹೊಣೆ ಯಾರು ಅಂತ ಹೇಳ್ತಾರಲ್ಲ, ಹಂಗಾಯ್ತು. ನಮ್ಮ ಹಣೆ ಬರಹಕ್ಕೆ ಹೊಣೆ ಯಾರಪ್ಪ? ಎಲ್ಲ ಕೈ ತಪ್ಪೋಯ್ತು ಬಿಡು. ಅದೆಲ್ಲ ಆಗಿದ್ದೆಲ್ಲ ಹಳೆ ಕತೆ ಬಿಟ್ಬಿಡು. ನಿಮ್ಮ ಅಪ್ಪಂಗೆ ಏನು ಇಷ್ಟನೋ ಅದನ್ನು ನೀನು ಸಾಧನೆ ಮಾಡಿ ತೋರಿಸ್ಬೇಕಣಪ್ಪ. ಸಾಧನೆ ಮಾಡಿ ತೋರಿಸು. ನೀನು ಅವ್ರ ಮಗ ಅಂತ ಹೇಳ್ಬಿಟ್ಟು ಹೇಳ್ಕೊಳಕ್ಕೆ ಹೆಮ್ಮೆ ಆಗಬೇಕು. ಸರಿ ಅಜ್ಜಿ, ನೋಡ್ತಾ ಇರು. ನಾನು ಈ ದುಡ್ಡನ್ನ ರಾತ್ರಿ ಎಲ್ಲ ಯೋಚನೆ ಮಾಡ್ತೀನಿ, ಯಾವ ಥರ ಬಿಸ್ನೆಸ್ ಮಾಡಿದ್ರೆ ಹೆಂಗೆ ದುಡ್ಡು ಬರ್ತದೆ. ಹಾಗೆ ನೀ ಸ್ವಲ್ಪ ಎಲ್ಲ ಎತ್ತಿಕ್ಬೇಕು. ಆಮೇಕಿಂದ ತಿಂಗಳ ಒಂಚೂರು ಆ ದುಡ್ಡು ಬರಂಗೆ ಏನಾರ ಮಾಡ್ಕೋಬೇಕು. ಒಂದು ಸಣ್ಣದಾಗನಾಗಲಿ ಒಂದು ಮನೆ ಕಟ್ಟಬೇಕು. ಇನ್ನೂ ಏನೇನೋ ಆಸೆ ಇತ್ತು ಕಣಜ್ಜಿ. ನೋಡ ನೀರು ಎಲ್ಲ ದುಡ್ಡು ಲೆಕ್ಕಾಚಾರ ಮಾಡಿ ಯೋಚನೆ ಮಾಡ್ತೀನಿ. ಸರಿ ಕಣಪ್ಪ, ಸರಿ. ಆದರೆ ಹುಷಾರು ಕಣಪ್ಪ, ದುಡ್ಡೆಲ್ಲ ಖರ್ಚು ಮಾಡೋಕೆ ಹೋಗ್ಬೇಡ. ಯಾಕಂದರೆ ನಿಮ್ಮ ಅಪ್ಪ ಅದನ್ನು 10 ರೂಪಾಯಿ ಎಷ್ಟು ಕಷ್ಟಪಟ್ಟವನೆ ಅಂತ ನನಗೆ ಗೊತ್ತು. ಸರಿ ಅಜ್ಜಿ, ಆಯಿತು. ಬಂದೇ ಇರು. ದೇವ್ರಿಗೆ ತುಪ್ಪು ದೀಪ ಹಚ್ಬಿಟ್ಟು ಬರ್ತೀನಿ. ಹಬ್ಬ, ಕೊನೆಗೂ ದೇವರು ಎಲ್ಲೋ ಕಣ್ಬಿಟ್ಬಿಟ್ಟು ಅನ್ನಿಸ್ತೈತೆ. ಏನೇ ಸಾವುಕಾತಿ, ನಿಮ್ಮ ಮನೆಗೆ ಬಂದಿದ್ದಕ್ಕೆ ನನ್ನೇನೆಯ ಕಾಲು ಕಸ ಮಾಡ್ಕೊಂಡು ನನ್ನೇನೆಯ ತಿರುಪೆ ಎತ್ತೋನು ಅಂತ ಹೇಳ್ಬಿಟ್ಟು ಮನೆಯಿಂದ ಈಚೆ ಕಡೆಗೆ ಹಾಕಿದೆ ಅಲ್ವಾ. ದೇವ್ರನ್ನ ನವನೇ ಕಣ್ಲೆ, ಅವನೇ ನಮ್ಗೆ ಇವತ್ತು ಬೆನ್ನೆಲ್ಬಾಗ ನಿಂತ್ಕೊಂಡು ನಂಗೆ ಸಪೋರ್ಟ್ ಮಾಡ್ತಾವನೆ. ನಿಮ್ಮ ಕತೆ ನಿಮ್ಗೆ ನನಗೇನು ಬೇಡ. ನೀವು ಅದು ಎಲ್ಲಿದ್ದೀರೋ, ಏನು ಮಾಡ್ತಿದ್ರೋ, ಅದು ಯಾವ ಥರ ನೀವು ಇದ್ದೀರೋ ಅದೆಲ್ಲ ನನಗೆ ಬೇಡ. ಇವಾಗ ನಾನು ಜೀವನ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೆಂಗೆ ಅಂತ ಹೇಳ್ಬಿಟ್ಟು. ಆವಾಗ ನೋಡ್ಕ, ನನ್ನೇನು ಅವಮಾನ ಮಾಡ್ಬಿಟ್ಟು ಕಳಿಸ್ತೆ ಅಲ್ವಾ. ಆ ಅವಮಾನಕ್ಕೆ ಪ್ರತೀಕಾರ ನಾನು ತೀರಿಸ್ಕೊಂತೀನಿ. ನಾನಂತೂ ಬಿಡೋಕ್ಕಿಲ್ಲ. ಇವತ್ತೇ ಶುರು ಮಾಡ್ತೀನಿ. ನೋಡ್ತಾ ಇರು. ನೀನು ಸಾವುಕಾತಿ ಆದರೆ ನಾನು ಸಾವುಕಾರನ ಥರನೇನಿಯ ಬೆಳೆದು ತೋರಿಸ್ತೀನಿ. ಆದರೆ ನನಗೆ ಏನು ವ್ಯಾಪಾರ ಮಾಡಬೇಕು ಏನೂ ಗೊತ್ತಾಯ್ತಿಲ್ವಲ್ಲ ನನಗೆ. ಏನು ಮಾಡಿದ್ರೆ ಲಾಭ ಬರ್ತದೆ, ಏನು ಮಾಡಿದ್ರೆ ನಷ್ಟ ಆಯ್ತದೆ. ಸ್ವಲ್ಪ ಜನನೆಲ್ಲ ಕೇಳ್ಬಿಟ್ಟು ತಿಳ್ಕೊಬೇಕು. ನಾನು ಏನು ಮಾಡಿದ್ರೆ ಉದ್ಧಾರ ಆಗ್ಬೋದು ಅಂತ ಹೇಳ್ಬಿಟ್ಟು ಕೇಳ್ಬೇಕು ಮೊದಲು ನಾನು.